ನಮಸ್ತೆ, ನಾನು ನಿಮ್ಮ ನೆಚ್ಚಿನ ಶ್ವಾಸಕೋಶ ತಜ್ಞ ಡಾಕ್ಟರ್ ಗಣೇಶ್ ಪ್ರತಾಪ್. ಇವತ್ತು ನಮ್ಮ ಕಾಫ್ ಎಕ್ಸ್ಪರ್ಟ್ ಚಾನೆಲ್ಸ್ ಅಲ್ಲಿ ಟ್ಯೂಬರ್ಕುಲೋಸಿಸ್ ಸಮಸ್ಯೆ ಬಗ್ಗೆ ಮಾತಾಡೋಣ. ಶಾರ್ಟ್ ಫಾರ್ಮ್ ಆಗಿ ನೀವು ಇದನ್ನ ಟಿಬಿ ಡಿಸೀಸ್ ಅಂತ ಕೇಳಿಬಿಟ್ಟಿರ್ತೀರ. ಟಿಬಿ ಒಂದು ಅನಾದಿ ಕಾಲದಿಂದ ಬಂದಿರುವಂತಹ ಒಂದು ಇನ್ಫೆಕ್ಟಿವ್ ಡಿಸೀಸ್. ಮೈಕೋಬ್ಯಾಕ್ಟೀರಿಯಂ ಟ್ಯೂಬರ್ಕುಲೈ ಅನ್ನೋ ಒಂದು ರೋಗಾಣು ನಿಮ್ಮ ಲಂಗ್ಗೆ ಅಟ್ಯಾಕ್ ಮಾಡಿದಾಗ ಪಲ್ಮನರಿ ಟ್ಯೂಬರ್ಕುಲೋಸಿಸ್ ಅನ್ನೋ ಸಮಸ್ಯೆ ಆಗುತ್ತೆ. ಈ ಟಿಬಿ ರೋಗಾಣು ನೇಲ್ಸ್ ಮತ್ತೆ ಹೇರ್ಸ್ ಬಿಟ್ರೆ ಈ ಬಾಡಿಯ ಯಾವುದೇ ಭಾಗವನ್ನು ಅದು ಅಟ್ಯಾಕ್ ಮಾಡಬಹುದು. ಟಿಬಿ ಒಂದು ಮಹಾಮಾರಿಯಾಗಿ ಯಾಕೆ ಈ ನಮ್ಮ ಮನುಕುಲನ್ನ ಕಾಡ್ತಾ ಇದೆ? ಯಾಕಂದ್ರೆ ಇದು ಬರೀ ಒಂದು ಆಂಟಿಬಯೋಟಿಕ್ ನಿಂದ ಸಾಯುವಂತಹ ಬ್ಯಾಸಿಲೈ ಅಲ್ಲ, ರೋಗಾಣು ಅಲ್ಲ. ಇದಕ್ಕೆ 4 ತರ ಆಂಟಿ ಟ್ಯೂಬರ್ಕುಲರ್ ಡ್ರಗ್ಸ್ ನ ಕಾಂಬಿನೇಷನ್ ಅದು 6 ತಿಂಗಳ ಕಾಲ ಕೊಟ್ಟಾಗ ಮಾತ್ರ ಬುಡ ಸಮೇತ ಅದು ಕಿತ್ತು ಹೊರಗಡೆ ಹೋಗುತ್ತೆ. ಅದಕ್ಕೆ ಬೇರೆ ಡಿಸೀಸ್ ಅಲ್ಲಿ ಜಸ್ಟ್ ನಾವು 2 ವೀಕ್ಸ್ 3 ವೀಕ್ಸ್ ಅಷ್ಟೇ ಆಂಟಿಬಯೋಟಿಕ್ ಕೊಡ್ತೀವಲ್ಲ, ಆದರೆ ಟಿಬಿ ಡಿಸೀಸ್ ಅಲ್ಲಿ ಆ ತರ 6 ಮಂತ್ಸ್ ಆಫ್ ಟ್ರೀಟ್ಮೆಂಟ್ ಕೊಡಬೇಕಾಗುತ್ತೆ. ಸೊ ಯಾರು ಟಿಬಿ ಸಸ್ಪೆಕ್ಟ್ಸ್? ಯಾವಾಗ ನಾವು ಟಿಬಿ ಸಸ್ಪೆಕ್ಟ್ಸ್ ಆಗ್ತೀವಿ? ನಮಗೆ ಕೆಮ್ಮು, ಕಫ 3 ವಾರಗಳಕ್ಕಿಂತ ಜಾಸ್ತಿ ಇದೆ, ಮೆಡಿಸಿನ್ ತಗೊಂಡ್ರು ಕಡಿಮೆ ಆಗ್ತಾ ಇಲ್ಲ, ಈವ್ನಿಂಗ್ ರೈಸ್ ಇನ್ ಟೆಂಪರೇಚರ್, ಸಾಯಂಕಾಲ ಹೊತ್ತು ಜ್ವರ ಬರ್ತಾ ಇದೆ, ಮತ್ತು ವೇಟ್ ಲಾಸ್ ಆಗ್ತಿದೆ, ಸಿಗ್ನಿಫಿಕೆಂಟ್ ವೇಟ್ ಲಾಸ್. ನಿಮ್ಮ 10% ಗಿಂತ ಜಾಸ್ತಿ ವೇಟ್ ಲಾಸ್ ಇನ್ ಲಾಸ್ಟ್ 6 ಮಂತ್ಸ್ ಅಲ್ಲಿ ನೀವು ನೋಡ್ತಾ ಇದ್ದೀರಾ. ಕಫದಲ್ಲಿ ರಕ್ತ ಬೀಳ್ತಾ ಇದೆ. ಇದರಲ್ಲಿ ಯಾವುದೇ ಒಂದು ಸಿಂಪ್ಟಮ್ಸ್ ಇದ್ದಲ್ಲೂ ನೀವು ಪಲ್ಮನರಿ ಟಿಬಿಗೆ ಸಸ್ಪೆಕ್ಟ್ ಆಗ್ತೀರಾ. ಆವಾಗ ನಿಮಗೆ ಚೆಸ್ಟ್ ಎಕ್ಸ್ರೇ, ಕಫ ಪರೀಕ್ಷೆ ಮತ್ತು ಜೀನ್ ಎಕ್ಸ್ಪರ್ಟ್ ಅಂತ ಹೇಳಿ ಒಂದು ಕಫ ಪರೀಕ್ಷೆ ಬಂದಿದೆ. ಇದರಲ್ಲಿ 24 ತಾಸಲ್ಲಿ ನಿಮಗೆ ಟಿಬಿ ಇದೆನೋ ಇಲ್ಲೋ ಅಂತ ಹೇಳಿ ಗೊತ್ತಾಗ್ಬಿಡುತ್ತೆ. ಸೊ ನಾನು ಜನರಲ್ ಎಲ್ಲರ ಕಡೆನೂ ಕೇಳೋದೇನು ಅಂತಂದ್ರೆ, ಈ ಟಿಬಿ ಒಂದು ಮಹಾಮಾರಿಯಾಗಿದ್ದು ವಿಶ್ವದಾದ್ಯಂತ ಇರುವಂತಹ ಒಂದು ಸಮಸ್ಯೆ. ಅದರಲ್ಲಿ ಇಂಡಿಯಾದಲ್ಲಿ ತುಂಬಾ ಜಾಸ್ತಿ ಇರುವಂತಹ ಇನ್ಫೆಕ್ಟಿವ್ ಡಿಸೀಸ್. ಇಂಡಿಯಾ ಇಸ್ ಕನ್ಸಿಡರ್ಡ್ ಆಸ್ ಟಿಬಿ ಕ್ಯಾಪಿಟಲ್ ಆಫ್ ದ ವರ್ಲ್ಡ್. ಇಡೀ ವಿಶ್ವದಲ್ಲೇ ಹೈಯೆಸ್ಟ್ ನಂಬರ್ ಆಫ್ ಟಿಬಿ ಡಿಸೀಸ್ ಇಂಡಿಯಾದಲ್ಲಿದೆ. ಈ ಸತಿ ಟಿಬಿ ಎಂಡ್ ಮಾಡೋ ಸ್ಲೋಗನ್ ವರ್ಲ್ಡ್ ಟಿಬಿ ಡೇ ಮಾರ್ಚ್ 24ನೇ ತಾರೀಕು ನಾವು ಸೆಲೆಬ್ರೇಟ್ ಮಾಡ್ತೀವಿ. ಯಾಕಂತಂದ್ರೆ ಅವತ್ತಿನ ದಿವಸ ಆ ಟಿಬಿ ಬ್ಯಾಸಿಲೈಯನ್ನು ಕಂಡು ಹಿಡಿದ ಮಹಾನುಭಾವ ರಾಬರ್ಟ್ ಕಾಚ್ ಅವರ ಬರ್ಡೇ. ಅದಕ್ಕೋಸ್ಕರ ಆ ದಿವಸವನ್ನ ವರ್ಲ್ಡ್ ಟಿಬಿ ಡೇ ಅಂತ ಹೇಳಿ ನಾವು ಸೆಲೆಬ್ರೇಟ್ ಮಾಡ್ತೀವಿ. ಅದರ ಸ್ಲೋಗನ್ ಬಂದ್ಬಿಟ್ಟು ಲೆಟ್ಸ್ ಎಂಡ್ ಟ್ಯೂಬರ್ಕುಲೋಸಿಸ್ ಲೆಡ್ ಬೈ ಕಂಟ್ರೀಸ್ ಪವರ್ಡ್ ಬೈ ಪೀಪಲ್ ಅಂತ. ನಾವೆಲ್ಲರೂ ಸೇರಿ ಒಟ್ಟಿಗೆ ಇದರ ಅವೇರ್ನೆಸ್ನ ಹರಡಿಸೋಣ. ಯಾರಿಗಾದ್ರೂ ಈ ತರ ತೊಂದರೆ ಇದ್ದಾಗ ಅವ್ರಿಗೆ ಟಿಬಿ ಎಕ್ಸಾಮಿನೇಷನ್ಗೆ ಸಬ್ಜೆಕ್ಟ್ ಮಾಡೋಣ ಮತ್ತು ನಮ್ಮ ದೇಶವನ್ನು ಟಿಬಿ ಮುಕ್ತ ರಾಷ್ಟ್ರವಾಗಿ ನಾವು ಕರೆತರೋಣ. ಇದು ಎಲ್ಲ ನಮ್ಮ ಜವಾಬ್ದಾರಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. Experts are here. ಮನೆಯಲ್ಲಿ ಎಲ್ಲರಿಗೂ ಕೆಮ್ಮಿನ ಕಾಟ, ನಿದ್ರೆ ಬರದೆ ಜೀವನವಾಗಿದೆ, ಗೋಜಲು ಗೂಟ, ಅಪ್ಪನ ಕೆಮ್ಮು ಅಮ್ಮನ ಕೆಮ್ಮು ನಿಲ್ಲದ ಸದ್ದು, ಅಜ್ಜಿ ಅಜ್ಜನಿಗೂ ಬೇಕಾಗಿದೆ ಸರಿಯಾದ ಮದ್ದು, ಅಂಕಲ್ ಆಂಟಿ ಅಣ್ಣ ತಂಗಿ ಎಲ್ಲರೂ ಸುಸ್ತಾಗಿದ್ದಾರೆ, ಗಂಟಲು ನೋವಿನಿಂದ ಎಲ್ಲರೂ ಕಂಗಾಲಾಗಿದ್ದಾರೆ, ಪ್ರತಿ ಕ್ಷಣವೂ ಕೆಮ್ಮು ಒಬ್ಬಸದ ಗೋಳು, ಬದಲಾಗಲಿ ಈಗ ನಿಮ್ಮ ಜೀವನದ ಹಾಳು. ಎಲ್ಲರ ಕೆಮ್ಮಿಗೆ ಒಂದೇ ಒಂದು ಸುಲಭ ಸೊಲ್ಯೂಷನ್, ಶ್ವಾಸ ಮಿತ್ರ ಕೆಲ್ಲಿ ಇದೆ ನಿಮ್ಮ ಪ್ರೊಟೆಕ್ಷನ್. ಡಾಕ್ಟರ್ ಗಣೇಶ್ ಪ್ರತಾಪ್ ಅವರ ಶ್ವಾಸ ಮಿತ್ರ, ಕೆಮ್ಮು ಅಲರ್ಜಿಗೆ ಇದುವೇ ರಾಮ ಬಾಣದ ಸೂತ್ರ. ಶ್ವಾಸ ಮಿತ್ರ, ಶ್ವಾಸ ಮಿತ್ರ, ಕೆಮ್ಮಿಗೆ ಮುಕ್ತಿ, ಆರೋಗ್ಯವಾಗಿರಲು ಸಿಗುವುದು ಹೊಸ ಶಕ್ತಿ.